ಆದರೆ ಯಾವುದೇ ಒಂದು ಶತ್ರು ದೇಶದ ಹಡಗುಗಳನ್ನ ನಾವು ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ಇನ್ನು ಟ್ರಂಪ್ನ ಬೆದರಿಕೆಗೂ ಕೂಡ ಹಿಂದೇಟಾಗ್ತಾ ಇದೆ. ನೀರಿನ ಘಟಕಗಳ ಮೇಲೆ ಈಗ ದಾಳಿಯನ್ನ ಮಾಡಿದ್ರೆ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಕೊಲ್ಲಿ ದೇಶಗಳು 80% ಜಲ ಶುದ್ಧೀಕರಣವನ್ನ ಅವಲಂಬಿಸಿದೆ. ಈ ಜಲ ಶುದ್ಧೀಕರಣವನ್ನ ಅವಲಂಬಿಸಿವೆ ಅನ್ನೋದು ಒಂದ್ ಕಡೆ ಆದ್ರೆ, ಕುವೈತ್ನಲ್ಲಿ 90%, ಸೌದಿಯಲ್ಲಿ 7%, ಒಮಾನ್ನಲ್ಲಿ 80% ಅವಲಂಬಿಸಿವೆ ಶುದ್ಧೀಕರಣವನ್ನ ಮಾಡೋದಕ್ಕೆ. ಎಲ್ಲಿ ದಾಳಿ ಮಾಡಿದ್ರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗ್ಬಿಡುತ್ತೆ. ಅಮೆರಿಕ ಬೆದರಿಕೆಗೆ ಬಗ್ಗದ ಇರಾನ್ನಿಂದ ಪ್ರತಿದಾಳಿ ನಡೀತಾನೆ ಇದೆ. ಒಂದು ಕಡೆ ಯಾರು ಏನೇ ಆವಾಜನ್ನ ಹಾಕಿದ್ರು, ಯಾರು ಏನೇ ಪ್ರತ್ಯುತ್ತರವನ್ನ ಕೊಟ್ಟರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಇರಾನ್ ಅವರು. ಈಗ ಅಮೆರಿಕ ಬೆದರಿಕೆಗಳನ್ನ ಆಗ್ತಾನೆ ಬರ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಲಿಲ್ಲ ಅಂದ್ರೆ, ಹಿಂದೆ ಘೋಷಣೆ ಮಾಡಿತ್ತು ಹರ್ಮುಜ್ ಜಲಸಂಧಿಯನ್ನು ಏನಾದರೂ ಮುಕ್ತ ಮಾಡಲಿಲ್ಲ ಅಂತಂದ್ರೆ ಇನ್ನೂ 20% ಎಕ್ಸ್ಟ್ರಾ ನಾವು ವಾರನ್ನ ಅಂದ್ರೆ ಯುದ್ಧವನ್ನ ಮಾಡ್ತೇವೆ ನಿಮ್ಮ ಒಂದು ಇದ್ರ ಮೇಲೆ, ಭೂಮಿ ಮೇಲೆ ಅಥವಾ ಇರಾನ್ ಮೇಲೆ ಅಂತ ಹೇಳಿದ್ರು ಟ್ರಂಪ್. ಆದ್ರೆ ಅದಕ್ಕೂ ಕೂಡ ಮಣಿಯದೆ ಅದ್ಯಾವ ರೀತಿಯಾಗಿ ನೀವು 1 ಲೀಟರ್ ಕಚ್ಚಾ ತೈಲವನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ತೀರಾ ಅಂತ ಅದಕ್ಕೆ ಸರಿ ಸವಾಲಾಗಿ ಒಡ್ಡಿತ್ತು ಇರಾನ್. ಈಗ ಇದರ ಬೆನ್ನಲ್ಲೇ ಈಗ ಈ ಒಂದು ಯುದ್ಧ ಭೂಮಿಯಲ್ಲಿ ಯಾವ ರೀತಿಯಾಗಿ ನೀವು ಹರ್ಮುಜ್ ಜಲಸಂಧಿಯನ್ನು ಏನಾದರೂ ಮುಕ್ತ ಮಾಡದೆ ಹೋದ್ರೆ ನಾವು ನಿಮ್ಮ ತೈಲ ಘಟಕ, ಅನಿಲ ಘಟಕ ಜೊತೆಗೆ ನೀರಿನ ಘಟಕದ ಮೇಲೂ ನಾವು ನೀರಿನ ಶುದ್ಧೀಕರಣ ಘಟಕ ಏನಿದೆ ಅದನ್ನೂ ನಾವು ಧ್ವಂಸ ಮಾಡ್ತೀವಿ, ಒಡಿಸ್ ಮಾಡ್ತೀವಿ ಅಂತ ಈಗ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟು 2 ದಿನಗಳ ಕಾಲ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಈಗ ಆ 2 ದಿನಗಳ ಕಾಲದ ಡೆಡ್ಲೈನ್ ಅಲ್ಲಿ ಕೇವಲ ಈಗ ಉಳಿದಿರೋದು 24 ಗಂಟೆಗಳು ಮಾತ್ರ. ಈ 24 ಗಂಟೆಗಳಲ್ಲಿ ಇರಾನ್ ಏನ್ ಮಾಡುತ್ತೆ? ನೀವು ಏನೇ ನಮಗೆ ಆವಾಜನ್ನ ಹಾಕಿದ್ರು, ಏನೇ ನೀವು ಧಮಕಿಯನ್ನ ಕೊಟ್ಟರು ನಾವು ಅದಕ್ಕೆ ಮಣಿಯಲ್ಲ ಅಂತ ಈಗ, ಹಾಗೆ ಹರ್ಮುಜ್ ಜಲಸಂಧಿಯನ್ನ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ನಾವು ಮುಕ್ತ ಮಾಡ್ತೇವೆ, ಆದರೆ ಶತ್ರು ರಾಷ್ಟ್ರಗಳಿಗೆ ಮುಕ್ತ ಮಾಡೋದಿಲ್ಲ ಅಂತ ಈಗ ಮುಂದಾಗಿದೆ ಇರಾನ್.